ನರೇಂದ್ರ ಮೋದಿ ಅವರನ್ನ ವಿಮರ್ಶೆ ಮಾಡಿದ್ರೆ, ಟೀಕಿಸಿದ್ರೆ ಅದೊಂದು ರೀತಿಯಲ್ಲಿ ದೇಶದ್ರೋಹದ ಸಮಾನವಾಗಿ ಪರಿಗಣಿತವಾಗ್ತಾ ಇದೆ. ಯಾವುದೇ ಒಬ್ಬ ಪಟ್ಟಭದ್ರ ಹಿತಾಸಕ್ತಿಯಲ್ಲಿರುವಂತ ಒಂದು ಸರ್ಕಾರ ತನ್ನ ವಿರುದ್ಧ ಯಾವುದೇ ಮಾತನ್ನ ಮೊಟಕುಗೊಳಿಸ್ಲಿಕ್ಕೆ, ಯಾವುದೋ ಬ್ರಿಟಿಷರ ಕಾಲದಲ್ಲಿದ್ದಂತ ಸೆಡಿಷನ್ಗೂ ಇವತ್ತು ಅದರದ್ದು ಅಪ್ರಸ್ತುತ. ಆ ಒಂದು ತೀಕ್ಷ್ಣವಾದ ವಿಮರ್ಶೆಗೇನಿದೆ, ಆ ವಿಮರ್ಶೆಗೆ ಆ ವ್ಯಕ್ತಿ ಹಿಂಜರಿಯುವಂತ ಅವಕಾಶ ಇದೆ. ಧರ್ಮ, ಜನಾಂಗ, ಜಾತಿ ಅಥವಾ ಸಮುದಾಯ ಅಂತಂದ್ರೆ ನೀವು ಮಡೆ ಸ್ನಾನದ ಬಗ್ಗೆ ಮಾತಾಡ್ಬೇಕಂದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಬರ್ತದೆ. ಇಂತಹ ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವು ದ್ವೇಷ ಭಾಷಣವನ್ನು ಹತೋಟಿಗೆ ತರಬೇಕು, ಅದರ ಪ್ರಸರಣವನ್ನು ಹತೋಟಿಗೆ ತರಬೇಕು. ಅದರಿಂದ ಕೆಡುವಂತ ಸಾಮಾಜಿಕ ಸಾಮರಸ್ಯಗಳು ಕೆಡದೇ ಇರುವಂಗೂ ನೋಡ್ಕೊಳ್ಬೇಕು. ಈ ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು ಅದನ್ನ ಅನುಷ್ಠಾನ ತರುವಂತವ್ರು ಕೆಟ್ಟವರಾಗಿದ್ರೆ ಆ ಒಳ್ಳೆಯ ಸಂವಿಧಾನವೂ ಕೆಟ್ಟ ಸಂವಿಧಾನವಾಗುತ್ತೆ. ಇಂಥ ಕಾನೂನಿಂದ ಆಗುವಂತಹ ಇದರ ದುರ್ಬಳಕೆ ಆಗುವ ಅವಕಾಶಗಳು ಹೆಚ್ಚಾಗಿ ಕಾಣ್ತದೆ ಹೊರತಾಗಿ ಸದ್ಬಳಕೆ ಆಗುವಂತಹ ಅವಕಾಶಗಳು ಕಮ್ಮಿ ಕಾಣ್ತಾ ಇದೆ. ಬಹಳ ಬಲಿಷ್ಠವಾಗಿ ವಿರೋಧಿಸ್ತಿರುವಂತವರು ಬಿಜೆಪಿ ಪಕ್ಷದವರು. ಅವ್ರಿಗೆ ಯಾಕೆ ಭಯ? ಯಾವುದೇ ಒಂದು ಪಕ್ಷಕ್ಕೆ ಇವತ್ತು ಸೀಮಿತವಾಗಿಲ್ಲ ಅನ್ನುವಂಥ ನನ್ನ ಒಂದು ಕಲ್ಪನೆ. ವೀಕ್ಷಕರೇ, ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ. ಕಳೆದ ಚರ್ಚೆಯಲ್ಲಿ ನಾವು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಬಗ್ಗೆ ಚರ್ಚೆ ಮಾಡ್ತಿದ್ವಿ ಹಿರಿಯ ವಕೀಲರಾದಂತಹ BT ವೆಂಕಟೇಶ್ ಅವ್ರ ಜೊತೆಗೆ. ಅದರ ಮುಂದುವರೆದ ಭಾಗ ಅಂದ್ರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಇನ್ನೊಂದಷ್ಟು ವಿಚಾರಗಳನ್ನ ಈಗ ಈ ಮುಂದುವರೆದ ಭಾಗದಲ್ಲಿ ಚರ್ಚೆ ಮಾಡೋಣ. ಸರ್, ಮತ್ತೊಮ್ಮೆ ತಮಗೆ ಈ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನೀವು ಅದನ್ನ ಹೇಳ್ತಿರೋದು ಯಾಕೆ ಈ ಸಾರ್ವಜನಿಕ ಚರ್ಚೆ ಅಂದ್ರೆ, ಇದರಲ್ಲಿ ಈ ಅಧಿನಿಯಮದ ಮೂರಲ್ಲಿ ಹೇಳುತ್ತೆ, ಈ ಅಧಿನಿಯಮದ ಅಡಿಯಲ್ಲಿನ ದ್ವೇಷಾಪರಾಧಗಳು ಸಂಜ್ಞೇಯವಾಗಿರತಕ್ಕದ್ದು, ಜಾಮೀನು ರಹಿತವಾಗಿರತಕ್ಕದ್ದು. ಅಂದ್ರೆ FIR ಆದ ತಕ್ಷಣಕ್ಕೆ ಇಟ್ ಬಿಕಮ್ಸ್ ಎ ನಾನ್ ಬೇಲಬಲ್ ಅಫೆನ್ಸ್ ಅಂಡ್ ಕಾಗ್ನಿಸಬಲ್ ಅಫೆನ್ಸ್. ಸೊ ಹಾಗಾಗಿ ಅವರು ಅರೆಸ್ಟ್ ಮಾಡಲೇಬೇಕಾಗುತ್ತೆ, ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಲೇಬೇಕಾಗುತ್ತೆ FIR ಆದ ತಕ್ಷಣ. ಅಥವಾ ಅವರು ಇದು ಆಂಟಿಸಿಪೇಟರಿ ಬೇಲ್ ತಗೊಳ್ಬೇಕಾಗುತ್ತೆ, ನಿರೀಕ್ಷಣಾ ಜಾಮೀನು ತಗೊಂಡು ತಪ್ಪಿಸ್ಕೊಂಡಿದ್ದಿರ್ಬೇಕಾಗುತ್ತೆ. ಇಂತಹ ಗಂಭೀರವಾದ ಅಪರಾಧ ಅಂತ ಆದಾಗ ಯಾವುದೇ ಸರ್ಕಾರಗಳು ಆವತ್ತಿನ ಆಡಳಿತ ಪಕ್ಷಗಳು ಬಹಳ ಸುಲಭವಾಗಿ ದುರುಪಯೋಗ ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಇದರಲ್ಲಿ ಇದೆ. ಇವತ್ತಿರುವಂತಹ ಪಕ್ಷ ಒಳ್ಳೇದಿರಬಹುದು, ಆದ್ರೆ ನಾಳೆ ಬರುವಂತಹ ಪಕ್ಷ ದುರುಪಯೋಗ ಮಾಡಿಕೊಂಡಾಗ ನಮ್ಮ ರಾಷ್ಟ್ರ ನಿರ್ಮಾತೃಗಳು ಕಲ್ಪನೆ ಕಂಡಂತಹ ಒಂದು ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವಂತಹ ದೇಶ ಇದಾಗೋದಿಕ್ಕೆ ಈಗ ನಮ್ಗೆ, ಯಾಕೆಂದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ನಾವು ಬೇರೆ ರೀತಿಯಲ್ಲಿ ಯಾಕೆ ನೋಡ್ತಿದೀವಿ ಅಂದ್ರೆ, ಇವತ್ತಿಗೆ ನಮ್ಮ ದೇಶದಲ್ಲಿರುವಂತಹ ಒಕ್ಕೂಟ ಸರ್ಕಾರವನ್ನು ವಿಮರ್ಶೆ ಮಾಡಿದ್ರೆ, ನರೇಂದ್ರ ಮೋದಿ ಅವ್ರನ್ನ ವಿಮರ್ಶೆ ಮಾಡಿದ್ರೆ, ಟೀಕಿಸಿದ್ರೆ ಅದೊಂದು ರೀತಿಯಲ್ಲಿ ದೇಶದ್ರೋಹದ ಸಮಾನವಾಗಿ ಪರಿಗಣಿತವಾಗ್ತಾ ಇದೆ. ಬಹಳಷ್ಟು ಕಡೆಗಳಲ್ಲಿ, ಎಷ್ಟೋ ಕಡೆಗಳಲ್ಲಿ ಸೆಡಿಷನ್ ಕೇಸ್ಗಳನ್ನು ಸಹ ಅದೇ ತರಕ್ಕೆ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಒಂದು ದುರುಪಯೋಗವಾಗ್ತಿರೋದನ್ನ, ಯಾವುದೋ ಬ್ರಿಟಿಷರ ಕಾಲದಲ್ಲಿದ್ದಂತ ಸೆಡಿಷನ್ಗೂ ಇವತ್ತು ಅದರದ್ದು ಅಪ್ರಸ್ತುತ, ಆ ಪರಿಕಲ್ಪನೆಯ ಅಪ್ರಸ್ತುತ. ವಾಕ್ ಸ್ವಾತಂತ್ರ್ಯ ಇರಬೇಕಾದಂತ ಸಂವಿಧಾನ ದತ್ತವಾಗಿರುವಂತಹ ಸಂದರ್ಭದಲ್ಲಿ, ಹಾಗಾಗಿ ಅದ್ರ ವಿರುದ್ಧ ಮಾತಾಡ್ತಿರುವಂತ ಜನರೇ ಇವತ್ತು ಇಂತಹ ಒಂದು ಕಾನೂನನ್ನ ಕರ್ನಾಟಕದಲ್ಲಿ ತಂದಿದ್ದಾರೆ ಅನ್ನುವಾಗ ಇದು ಎಲ್ಲಿಗೆ ತಗೊಂಡು ಹೋಗುತ್ತೆ? ಇವತ್ತಿಗೆ ಬಹುಶಃ ಕಾಂಗ್ರೆಸ್ನವರು, ನನಗನ್ನಿಸುವಾಗ ಇವತ್ತಿನ ನಮ್ಮ ಕರ್ನಾಟಕದ ನಾವು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಇವರಿಗೆ ಇದರ ಆಧಾರದ ಮೇಲೆ ಎಷ್ಟು ಜನರಿಗೆ ಅರೆಸ್ಟ್ ಮಾಡೋದಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಬಿಜೆಪಿಯವರು ಅಂತವರು ಬಂದಾಗ ಇದು ಖಂಡಿತವಾಗಿ ಬಹಳಷ್ಟು ಜನರ ಮೇಲೆ ಪ್ರತಿಕೂಲವಾದ, ಬಳಸೋದಿಕ್ಕೆ ಹಿಂದೆ ಮುಂದೆ ನೋಡುವಂತ ಜನ ಬಂದಾಗ ಅಂತ ನನ್ನ ಇಲ್ಲಿ ತನಕದ ಅನುಭವದಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದರಲ್ಲಿ? ಏನಾಗತ್ತೆ ಅಂತಂದ್ರೆ, ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಯಾವುದೇ ಒಬ್ಬ ಪಟ್ಟಭದ್ರ ಹಿತಾಸಕ್ತಿಯಲ್ಲಿರುವಂತ ಒಂದು ಸರ್ಕಾರ ತನ್ನ ವಿರುದ್ಧ ಯಾವುದೇ ಮಾತನ್ನ ಮೊಟಕುಗೊಳಿಸ್ಲಿಕ್ಕೆ, ಅದನ್ನ ನಿಲ್ಲಿಸ್ಲಿಕ್ಕೆ, ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ, ಇದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲವಾಗಿರುವಂತಹ ಕಾನೂನಾಗಿ ಕಂಡು ಬರ್ತದೆ ಮೊದಲನೇದಾಗಿ. ಎರಡನೇದಾಗಿ ಇದರಲ್ಲಿ ಬರುವಂತಹ ಶಬ್ದಗಳೇನಿವೆ, ನಿಮಗೆ ಏನು ಪ್ರತಿಯೊಂದು ಸಂಬಂಧಪಟ್ಟ ಮಾತಾಡ್ಬೇಕಾದ್ರೆ, ಓದ್ಬೇಕಾದ್ರೆ ಕಂಡು ಬರುವಂತದ್ದು, ಯಾವುದೇ ವಿಷಯದ ಬಗ್ಗೆ ಮುಕ್ತವಾಗಿ ಚರ್ಚಿಸಬೇಕಾದ್ರೆ ಆ ವ್ಯಕ್ತಿ 100 ಸಲ ತುಂಬಾ ಕಾನೂನನ್ನ ಪರಿಪಾಲಿಸುವಂತ ವ್ಯಕ್ತಿ ಆಗಿದ್ರೆ ಅವನು ಪ್ರತಿ ಶಬ್ದವನ್ನು ಕೂಡ ಅಳೆದು ತೂಗಿ ಅದರ ಒಂದು ಯಾವ ರೀತಿ ಅರ್ಥಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಯೋಚನೆ ಮಾಡಿ ಪ್ರತಿ ಶಬ್ದವನ್ನು ಹೇಳಬೇಕಾದ ಅವಶ್ಯಕತೆ ಇರ್ತದೆ. ಮತ್ತು ಆ ಒಂದು ತೀಕ್ಷ್ಣವಾದ ವಿಮರ್ಶೆಗೇನಿದೆ, ಆ ವಿಮರ್ಶೆಗೆ ಆ ವ್ಯಕ್ತಿ ಹಿಂಜರಿಯುವಂತ ಅವಕಾಶ ಇದೆ. ಸೊ ಹಾಗಾಗಿ ಇವತ್ತು ದ್ವೇಷ ಭಾಷಣವನ್ನ ನಿಲ್ಲಿಸ್ಲಿಕ್ಕೆ ಮಾಡಿದಂತಹ ಕಾನೂನು ಒಳ್ಳೆ ಸದುದ್ದೇಶನೇ. ಆದ್ರೆ ಆ ಮಾಡುವ ಭರದಲ್ಲಿ
ಯಾವುದೇ ಒಂದು ಚರ್ಚೆಯನ್ನು ಮಾಡದೆ, ಇದಕ್ಕೆ ಒಂದು ತುಂಬಾ ಸೀರಿಯಸ್ ಆಗಂತ ಒಂದು ಡಿಸ್ಕಷನ್ ಮಾಡದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬದಲಾವಣೆ ತರಬೇಕು ಅನ್ನೋ ಒಂದು ಚರ್ಚೆ ಆಗದೆ ಅರ್ಜೆಂಟಲ್ಲಿ ತುರಾತುರಿಯಲ್ಲಿ ಇಂಥ ಒಂದು ಕಾನೂನು ತರೋದಿದೆಯಲ್ಲ, ಅದು ಐ ಥಿಂಕ್ ಇಟ್ಸ್ ಬ್ಯಾಡ್. ನನಗೆ ಇವತ್ತು ಇದ್ರ ವಿರುದ್ಧ ಮಾತಾಡ್ತಿರೋಂಥ ಕಾರಣ ಬೇರೆ. ಹೌದು, ಅವ್ರ ಕಾರಣಗಳು ಬೇರೆ, ಅವ್ರ ಕಾರಣಗಳು ಬೇರೆ. ಬಿಜೆಪಿ ಅವ್ರನ್ನ ನಾವು ಹೊರಗಿಟ್ಟು ನೋಡೋಣ. ಇವತ್ತು ಅವ್ರದೇ ಸರ್ಕಾರಗಳು ಬಂದಾಗ ಇದನ್ನ ಯಾವ ರೀತಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನೋಡಿದ್ರೆ, ಇದು ಯಾವುದೇ ವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಇದು ಮೊಟಕುಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡುವಂತೆ. ಈಗ ಫಾರ್ ಎಕ್ಸಾಂಪಲ್, ನಾವು ಧಾರ್ಮಿಕವಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಮರ್ಶೆ ಮಾಡುವ ಎಲ್ಲಾ ಅಧಿಕಾರವನ್ನು ನಮಗೆ ಸಂವಿಧಾನ ನಮಗೆ ಕೊಡ್ತದೆ. ಸಂವಿಧಾನ ನಮಗೆ ಕೊಡ್ತದೆ. ಯಾಕೆಂತಂದ್ರೆ ಸಂವಿಧಾನ ಜಾತ್ಯತೀತವಾದಂಥ ಸಂವಿಧಾನ. ಎಲ್ಲಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮೂಢನಂಬಿಕೆ ಆಗಿರ್ಲಿ, ಯಾವುದೇ ಧರ್ಮದಲ್ಲಿರುವಂತಹ ಕೆಡಕಾಗಿರ್ಲಿ, ಅದನ್ನ ಪ್ರಶ್ನಿಸುವಂತಹ ಹಕ್ಕು ಪ್ರತಿಯೊಬ್ಬನಿಗೂ ಸಂವಿಧಾನ ಕೊಡ್ತದೆ. ಈಗ ನೀವು ಈ ಕಾನೂನು ಅಡಿಯಲ್ಲಿ ತೆಗೆದುಕೊಂಡು ನೋಡಿದಾಗ ಪೂರ್ವ ಕಲ್ಪಿತ ಹಿತಾಸಕ್ತಿ ಅನ್ನುವಂಥದ್ರಲ್ಲಿ ನಿಮಗೆ ಸ್ಪಷ್ಟವಾಗಿ ಧರ್ಮ, ಜನಾಂಗ, ಜಾತಿ ಅಥವಾ ಸಮುದಾಯ ಅಂತಂದ್ರೆ ನೀವು ಮಡೆ ಸ್ನಾನದ ಬಗ್ಗೆ ಮಾತಾಡ್ಬೇಕಂದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಬರ್ತದೆ. ಅದು ಕೆಲವೊಬ್ಬರ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ಬೇಕು ಉಪಯೋಗ ಮಾಡ್ಕೊಂಡು. ಸೊ ಇವತ್ತೇನಾಗತ್ತೆ, ನಿಮಗೆ ಈ ಕಾನೂನನ್ನ ಸಂವಿಧಾನಬದ್ಧವಾಗಿರುವಂತ ಹಕ್ಕುಗಳನ್ನು ಕೂಡ ನೀವು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡದಂತ ಒಂದು ಕಾನೂನಾಗಿ ಇದು ಪರಿಗಣಿಸ್ಲಿಕ್ಕೆ ಆ ಒಂದು ಸ್ಥಿತಿ ತಲುಪುವಂತಹ ಅವಕಾಶ ಈ ಕಾನೂನಿದೆ. ಹಾಗಾಗಿ ಈ ಕಾನೂನು ಮೊದಲನೇದಾಗಿ ಸಂವಿಧಾನಬದ್ಧವಾಗಿದೆಯಾ ಅನ್ನೋದು ಕೂಡ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆಯಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೂ ಚಾಲೆಂಜ್ ತಗೊಂಡು ಹೋಗ್ಬೋದು. ಇಂತಹ ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವು ದ್ವೇಷ ಭಾಷಣವನ್ನು ಹತೋಟಿಗೆ ತರಬೇಕು, ಅದರ ಪ್ರಸರಣವನ್ನು ಹತೋಟಿಗೆ ತರಬೇಕು. ಅದರಿಂದ ಕೆಡುವಂತ ಸಾಮಾಜಿಕ ಸಾಮರಸ್ಯಗಳು ಕೆಡದೇ ಇರುವಂಗೂ ನೋಡ್ಕೊಳ್ಬೇಕು. ಅದಾಗಬೇಕು ಅಂದ್ರೆ ಈ ಕಾನೂನಿನ ಹೊರತಾಗಿ ನಾವು ಯೋಚನೆ ಮಾಡಿದಾಗ ಏನು ಮಾಡಿದ್ರೆ ಇಂಥವು ಹತೋಟಿಗೆ ಬರುತ್ತೆ? ನಿಮಗೆ ಒಂದು ಯಾಕಂದ್ರೆ ಆಗ್ತಿರುವಂತ ಅಪಾಯಗಳು ದೊಡ್ಡ ಮಟ್ಟದಲ್ಲೇ ಇವೆ. ನಾವಿಷ್ಟೆಲ್ಲ ನಾವು ಬೇರೆ ಒಂದು ರೀತಿನಲ್ಲಿ ಒಂದು ಯಾವುದೋ ಒಂದು ಏನು ಸಂವಿಧಾನವನ್ನ ಮತ್ತೆ ಉದಾರವಾದಿ ನೆಲೆಯಲ್ಲಿ ಇಷ್ಟೊತ್ತು ನಾವು ಚರ್ಚೆ ಮಾಡ್ತಿದೀವಿ. ಆದ್ರೆ ವಾಸ್ತವ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡಿದಾಗ ವಾಸ್ತವಗಳು ಬೇರೆ ಇದೆ, ನಮ್ಮ ಇವತ್ತಿನ ವಾಸ್ತವಗಳು. ಹಾಗಾಗಿ ಅದನ್ನು ಹತೋಟಿಗೆ ತರೋದಿಕ್ಕೆ ಏನಾಗ್ಬೇಕು? ನಿಮ್ಗೆ ಇವತ್ತು ಹತೋಟಿಗೆ ತರಬೇಕು ನಮ್ಮದೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನು ತರಬೇಕು ಅನ್ನೋಂಥ ಒಂದು ನಮ್ಮ ದೇಶದಲ್ಲಿರುವಂಥದ್ದು. ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ನಾವು ಕಾನೂನು ತಂದಿದ್ದೀವಿ ಅಂತಂದ್ರೆ, ಗೆಸ್ಟ್ ಕಂಟ್ರೋಲ್ ಆಕ್ಟ್ ಅಂತ ಒಂದು ನಿಮಗೆ ಕಾನೂನು ಗೊತ್ತಿದೆಯೋ ಇಲ್ಲ? ನನಗೆ ಗೊತ್ತಿಲ್ಲ. ಗೆಸ್ಟ್ ಕಂಟ್ರೋಲ್ ಆಕ್ಟ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ, ಸರ್ಕಾರಿ ಗೆಸ್ಟ್ ಹೌಸ್ ಅಲ್ಲಿ ಆ ಕಂಟ್ರೋಲ್ ಬರುವಂತ ವ್ಯಕ್ತಿಗಳ ಗೆಸ್ಟ್ಗಳನ್ನ ಕಂಟ್ರೋಲ್ ಮಾಡುವುದು ಹೇಗೆ, ಒಂದು ಸೇರ್ಕೊಳ್ಳೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟದ್ದು ಕೂಡ ನಾವು ಒಂದು ಕಾನೂನು ಮಾಡಿದ್ದೀವಿ. ನಿಯಮಗಳಾಗಬೇಕಾಗಿರೋದು ಕಾನೂನು. ನಿಮಗೆ ಕ್ಯಾಟಲ್ ಟ್ರೆಸ್ಪಾಸ್ ಆಕ್ಟ್ ಅಂತ ಮಾಡಿದೀವಿ. ದನ ಬೇಲಿ ದಾಟ್ಕೊಂಡು ಬರೋ ಸಂಬಂಧಪಟ್ಟಂತೆ ನಾವು ಕಾನೂನು ಮಾಡಿದೀವಿ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ದನ ಬರದಂಗೆ ನೀವು ಪಟ್ಟಿ ಹಾಕಿರ್ತೀರಲ್ಲ, ಮೆಟಲ್ದು ಕಾಲ್ ಸಿಕ್ಕಾಕೊಳ್ಳೋ ಹಾಗೆ ಮಾಡಿರುವಂತದ್ದು, ಅದು ಕ್ಯಾಟಲ್ ಟ್ರೆಸ್ಪಾಸ್ ಆಕ್ಟ್ ಗಳಿಗೆ ರಕ್ಷಣೆಗಾಗಿ ಮಾಡುವಂತ ಒಂದು ಕಾನೂನು ಆಗಿದೆ. ಸೊ ನಿಮಗೆ ಕ್ಯಾಟಲ್ ಟ್ರೆಸ್ಪಾಸ್ ಸಂಬಂಧಪಟ್ಟ ನಮಗೆ ಕಾನೂನುಗಳಿಗೆ ಕಮ್ಮಿ ಇಲ್ಲ. ಈ ದೇಶದಲ್ಲಿ ನಾವು ಉಸಿರಾಡಕ್ ಮೊದಲುಕೊಂಡು ಪ್ರತಿಯೊಂದಕ್ಕೂ ನಾವು ಕಾನೂನು ಮಾಡ್ಕೊಂಡಿದೀವಿ. ನಾವು ಕಾನೂನಿನ ಕೊರತೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಸಮಸ್ಯೆ ಮುಂದಿರೋದೇನಪ್ಪ ಅಂದ್ರೆ ಅನುಷ್ಠಾನದ ಪ್ರಶ್ನೆ. ಅನುಷ್ಠಾನದ ಪ್ರಶ್ನೆ. ಅನುಷ್ಠಾನಕ್ಕೆ ವಿಷಯ ಬಂದ ತಕ್ಷಣ ನಮ್ಮ ದೇಶದಲ್ಲಿ ಕಾನೂನುಗಳನ್ನ ಯಾರ ಕೈಯಲ್ಲಿ ಅಧಿಕಾರ ಇರ್ತದೆ, ಯಾರ ಕೈಯಲ್ಲಿ ಶಕ್ತಿ ಇರ್ತದೆ, ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯರಾಗಿರ್ತಾರೆ, ಅವರು ಆ ಒಂದು ಸ್ಥಿತಿಗಳಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ನಿಮಗೆ ಸಿಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ನಿಮ್ಗೆ ರಾಮ್ ರಹೀಮ್ ಸಿಂಗ್ ಸಂಬಂಧ ಆ ವ್ಯಕ್ತಿ ಪ್ರತಿ ವರ್ಷ ಬೇರೆ ಯಾರಿಗೂ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆ ವ್ಯಕ್ತಿ ಪ್ರತಿ ವರ್ಷ 3 ರಿಂದ 4 ತಿಂಗಳು ಅವನು ಜೈಲಿಂದ ಪೆರೋಲ್ ಆಚೆ ಇರ್ತಾನೆ. ಅವ್ನು 40 ದಿವಸ 60 ದಿವಸ ತುಂಬಾ ಒಬ್ಬ ಯಾಕಂದ್ರೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದವರು, ಸಾಕಷ್ಟು ಬಹಳ 30-40 ವರ್ಷಗಳ ಸುದೀರ್ಘವಾದ ವಕೀಲಿಕೆ ಮಾಡ್ಕೊಂಡು ಬಂದಿರುವಂತವ್ರು, ನ್ಯಾಯವಾದಿ ಆಗಿದ್ದಂಥವ್ರು, ನಿಮ್ಗೆ ಯಾಕೆ ಅನ್ನಿಸ್ತಿದೆ ಹೆಂಗ್ ಸಿಗ್ತಾ ಇದೆ ಅಂತ ಅನ್ನಿಸ್ತಿದೆ? ಅದು ಕಾನೂನಿನ ಮೂಲಕ ಸಿಗ್ತಾ ಇದೆಯೋ ಅಥವಾ ಕಾನೂನನ್ನ ಏನು ಜಡ್ಜ್ಗಳ ಕಡೆಯಿಂದ ಸಿಗ್ತಾ ಇದೆಯೋ? ಯಾಕಂದ್ರೆ ಇವತ್ತು ನೀವು ಹೇಳ್ತಿರೋವಾಗ ನನ್ಗೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ನೆನಪು ಬರುತ್ತೆ. ಅವ್ರ ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಾ ಹೇಳಿದ್ರು, ಈ ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು
ಅದನ್ನ ಅನುಷ್ಠಾನ ತರುವಂತವ್ರು ಕೆಟ್ಟವರಾಗಿದ್ರೆ ಆ ಒಳ್ಳೆಯ ಸಂವಿಧಾನವೂ ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟ ಸಂವಿಧಾನವಾಗಿದ್ರು ಆವತ್ತಿನ ಸಂದರ್ಭದಲ್ಲಿ ಅನುಷ್ಠಾನ ಮಾಡ್ತಿರುವಂತವ್ರು ಸಜ್ಜನರಾಗಿದ್ರೆ ಆ ಸಂವಿಧಾನವು ಒಳ್ಳೆ ಸಂವಿಧಾನ ಆಗುತ್ತೆ ಅಂತ. ಸೊ ಹಾಗಿರುವಾಗ ಈಗ ನೀವು ರಾಮ್ ರಹೀಂ ಹೇಳಿದಾಗ ನೀವು ಹೇಳ್ತಿರೋದು ನೋಡಿದ್ರೆ ಅವರಿಗೆ ಕಾನೂನಿನ ಏನಂತಾರೆ ಸೆಕ್ಷನ್ಗಳ ಮೂಲಕ ಸಿಗ್ತಾ ಇಲ್ಲ, ವಿವೇಚನಾಧಿಕಾರದಿಂದ ಸಿಗ್ತಾ ಇದೆ ಅಲ್ವಾ ಸರ್? ಹಾಗೇನಿಲ್ಲ, ಇದು ಪೆರೋಲ್ನ ಅವಕಾಶ ಇರ್ತದೆ, ಕೊಡ್ತಿರೋ ಅಂತದ್ದೇನಿದೆ ಅದನ್ನ ಎಷ್ಟರ ಮಟ್ಟಿಗೆ ಅನ್ನುವಂತ ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಒಬ್ಬ ಸಂಜಯ್ ದತ್ಗೆ ಅವಶ್ಯಕತೆಗಿಂತ ಹೆಚ್ಚಿನ ನಿಮಗೆ ಪೆರೋಲ್ ಸಿಕ್ಕತ್ತೆ, ಲೀನಿಯನ್ಸಿ ಸಿಕ್ಕತ್ತೆ. ರಾಮ್ ರಹೀಂ ಸಿಂಗ್ ಸಿಕ್ಕತ್ತೆ. ಇವತ್ತು ವಿಚಾರಣಾಧೀನ ಕೈದಿಗಳು ಎಷ್ಟು ಜನ? ಇವತ್ತು ನಾನು ಪ್ರಾಸಿಕ್ಯೂಟರ್ ಆಗಿದ್ದಾಗ ನೋಡಿದಾಗ ಒಬ್ಬ ಜೈಲಿನ ಅಧಿಕಾರಿ ಬಂದು ನನ್ಗೆ ಹೇಳಿದ್ದ, ಅದೆಷ್ಟೋ ಬಡ ಕಾನ್ವಿಕ್ಟ್ಗಳು ಅವರು ಪೆರೋಲ್ಗೆ ಅವಕಾಶ ಇದ್ರು ಕೂಡ ಆರ್ಥಿಕವಾಗಿ ದುರ್ಬಲರಾಗಿರೋದ್ರಿಂದ ಅವರು ಪೆರೋಲ್ ಅರ್ಜಿ ಹಾಕಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಪೆರೋಲ್ ಕೊಟ್ರೆ ಅವ್ನ ಊರಿಗೆ ಹೋಗಕ್ಕೆ ಬಸ್ ಚಾರ್ಜ್ ದುಡ್ಡು ಇರಲ್ಲ ಸರ್. ಅವ್ನ ಊರಿಗೆ ಹೋದ್ರು ಊರಲ್ಲಿ ಎಲ್ಲಿ ನನಗೆ ಮತ್ತೆ ಕಷ್ಟ ಆಗುತ್ತೋ ಅಂತ ಹೇಳಿ ಓಡ್ ಬರ್ತಾರೆ. ಆ ಪೆರೋಲ್ಗಿಂತ ವಾರದ ಮುಂಚೆ ಬಂದು ಅಡ್ಮಿಟ್ ಆಗ್ತಾರೆ, ಜಡ್ಜ್ ಮುಂದೆ, ಅದು ಜೈಲ್ ಮುಂದೆ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ನನಗೆ ತುಂಬಾ ಸಂಕಟ ಆಗ್ತದೆ. ಇಲ್ಲಿ ಪೆರೋಲ್ ಹೋದಂತವ್ರು ಬರಲಾರದ ಪ್ರಕರಣಗಳು 108 ಅಂತ ಹೇಳಿ ಹೇಳಿದ್ದ. ಸೊ ಆ ಕಂಡ 180 ಪ್ರಕರಣ ನಾನು ಕೇಸ್ ನಡೆಸಿ ಅವ್ರನ್ನ ಪೆರೋಲ್ ತಪ್ಪಿಸ್ಕೊಂಡು ಹೋದಂತವ್ರು ಅವ್ರು ಕೋರ್ಟಲ್ಲಿ ಕೂತ್ಕೊಂಡು ಕೇಸ್ ಕೇಳ್ತಾ ಇದ್ದ ಅವ್ರನ್ನ. ಆ ರೀತಿಯಾದಂತಹ ಒಂದು ಸ್ಥಿತಿ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೆರೋಲ್ ಸಂಬಂಧಪಟ್ಟಂದು ಸ್ಟ್ರಿಕ್ಟ್ ರೂಲ್ ನಾವು ಕರ್ನಾಟಕ ನಾವು ಜಡ್ಜ್ಮೆಂಟ್ ಮೂಲಕ ತಂದಿದ್ದಿದೆ. ಆದ್ರೆ ಇವತ್ತು ಕಾನೂನನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗಿದೆ. ಯಾತಕ್ಕೆ ಈ ಒಂದು ಕಾನೂನು ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಈ ಕಾನೂನು ಒಂದು ಸ್ಪಷ್ಟತೆಯನ್ನ ಇಲ್ಲದೆ ಇರೋದ್ರಿಂದ, ಜಾಳಾಗಿರೋದ್ರಿಂದ, ಇದನ್ನ ಯಾವ ರೀತಿಯಾಗೂ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಇಂಥ ಕಾನೂನಿಂದ ಆಗುವಂತಹ ದುರ್ಬಳಕೆ ಆಗುವ ಅವಕಾಶಗಳು ಹೆಚ್ಚಾಗಿ ಕಾಣ್ತದೆ ಹೊರತಾಗಿ ಸದ್ಬಳಕೆ ಆಗುವಂತಹ ಅವಕಾಶಗಳು ಕಮ್ಮಿ ಕಾಣ್ತಾ ಇದೆ. ಮತ್ತೆ ಇವತ್ತಿರುವಂತಹ ಸಂದರ್ಭದಲ್ಲಿ ಈಗ ನಿಮ್ಮ ಪ್ರಕಾರ ಇವತ್ತಿನ ಆ ಸಂದರ್ಭದಲ್ಲಿ ವಿರೋಧಿಸ್ತಿರುವಂತವ್ರು ಆಗಲೇ 2 ತಾರೀಕಿಗೆ ಬಹಳ ಬಲಿಷ್ಠವಾಗಿ ವಿರೋಧಿಸ್ತಿರುವಂತವರು ಬಿಜೆಪಿ ಪಕ್ಷದವರು, ಅವ್ರಿಗೆ ಯಾಕೆ ಭಯ? ಈ ಕಾನೂನು ಬರೋದ್ರಿಂದ ಅವ್ರಿಗೇನಾದ್ರೂ ಬೇರೆ ತರದ ರಾಜಕೀಯವಾಗಿ ಅನಾನುಕೂಲ ಆಗುತ್ತೆ ಅಂತ ಅನ್ಸುತ್ತಾ? ಅಥವಾ ನಾನು ನಿಮ್ಮ ಪರಿಧಿಯಿಂದ ಅಂದ್ರೆ ಕಾನೂನಿನ ಪರಿಧಿಯಿಂದ ಆಚೆಗೆ ನೋಡಿದಾಗ, ಯಾಕಂದ್ರೆ ಅವ್ರದ್ದು ನಾವು ಕೆಲವೊಂದು ವ್ಯೂ ಪಾಯಿಂಟ್ಸ್ ನೋಡ್ಬೇಕಾಗುತ್ತೆ. ಅವರಿಗೆ ಇಲ್ಲಿ ತನಕ ಇದ್ದ ವ್ಯವಸ್ಥೆ ಲಾಭದಾಯಕವಾಗಿತ್ತು, ಅಥವಾ ಇದು ಬರೋದ್ರಿಂದ ಅವರಿಗೆ ಅವರ ಹಕ್ಕುಗಳು ಮೊಟಕಾಗುತ್ತೋ, ಅಥವಾ ರಾಜಕೀಯ ಲಾಭಕ್ಕೆ ಕಷ್ಟ ಆಗುತ್ತೆ, ಏನು ರಾಜಕೀಯವಾಗಿ ನಷ್ಟ ಆಗುತ್ತೆ ಅಂತ ಅವ್ರು ಭಾವಿಸ್ತಿದಾರೋ? ಯಾಕ ಸದ್ಭಾವ ಅಂದಾಗ ಈ ಕಡೆಯಿಂದನೂ ಇರ್ಬೇಕು, ಆ ಕಡೆಯಿಂದನೂ ಇರ್ಬೇಕು. ಈಗ ಪ್ರಶ್ನೆ ಎಲ್ಲಿ ಬರ್ತದೆ ಅಂತ ರಾಜಕೀಯವಾಗಿ ನೀವು ಪ್ರಶ್ನೆ ಮಾಡುವಂಥದ್ದು ಒಂದು ಅಂತಂದ್ರೆ, ಇಂಥ ಒಂದು ಭಾಷಣಗಳ ಮೂಲಕ ನಾವು ಅವಕಾಶ ಪಡ್ಕೊಡ್ತೀವಿ ಅನ್ನುವಂಥದ್ದು ಅದು ಯಾವುದೇ ಒಂದು ಪಕ್ಷಕ್ಕೆ ಇವತ್ತು ಸೀಮಿತವಾಗಿಲ್ಲ ಅನ್ನುವಂಥ ನನ್ನ ಒಂದು ಕಲ್ಪನೆ. ಇವತ್ತು ಈ ದೇಶದ ಬಹುಪಾಲು ಪಕ್ಷಗಳು, ಆಯಾಯ ಸಂದರ್ಭಕ್ಕೆ ಈ ಬಹುಪಾಲು ಪಕ್ಷಗಳು, ಈ ದೇಶದಲ್ಲಿ ಬಹುಪಾಲು ಪಕ್ಷಗಳು ಜಾತಿ ರಾಜಕಾರಣವನ್ನ ಆಧಾರವಾಗಿಟ್ಕೊಂಡು ನಡೆಸ್ತಾ ಇರುವಂತ ಪಕ್ಷಗಳಾಗಿವೆ. ಇದು ಜಾತಿ ಆಧಾರದ ಮೇಲೆ ರಾಜಕಾರಣ ಒಂದು ಅನಿವಾರ್ಯ ಸ್ಥಿತಿ ಆಗಿರುವಂತ ನಾವು ಮಟ್ಟಕ್ಕೆ ನಾವು ತಲುಪಿದೀವಿ. ಇದ್ರಲ್ಲಿ ಅನುಮಾನ ಏನು ಇಲ್ಲ. ಸೊ ಹಾಗಿರ್ಬೇಕಾದಾಗ ನಿಮಗೆ ಇದು ಒಂದು ಪಕ್ಷ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲಾ ಪಕ್ಷಗಳು ಇವತ್ತು ಸಾಕಷ್ಟು ಬಹುಪಾಲು ಪಕ್ಷಗಳಲ್ಲಿ ಜಾತಿ ಆಧಾರದ ಮೇಲೆ ಒಂದು ಲೆಕ್ಕಾಚಾರ ನಡೀತಾ ಇರುವಂತದ್ದು ಕಂಡು ಬರ್ತದೆ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡೋದನ್ನ ಮೊದಲುಗೊಂಡು ಎಲ್ಲದನ್ನು ನಾವು ನೋಡಿದಾಗ ನಾವು ಜಾತಿಯನ್ನು ತುಂಬಾ ಪ್ರಮುಖವಾಗಿ ಕಂಡು ಬರುವಂತಹ ವಿಷಯ ಆಗಿದೆ. ಸೊ ನಿಮಗೆ ಧರ್ಮ, ಜಾತಿ ಇವ್ರನ್ನಂತಹ ಈ ರೀತಿ ಪ್ರಕರಣಗಳಲ್ಲಿ ನಾವು ಕಂಡು ರಾಜಕೀಯವಾಗಿ ಪ್ರಮುಖವಾಗಿರುವಂತಹ ಸ್ಥಿತಿಯಲ್ಲಿ ಯಾವುದೇ ಪಕ್ಷ ಕೂಡ ಆ ಒಂದು ಅವಕಾಶಗಳನ್ನ ಮೊಟಕುಗೊಳಿಸುವಂತಹ ಕಾನೂನು ಯಾವುದೇ ಬಂದ್ರು ಅದನ್ನ ವಿರೋಧಿಸುವ ಅವಕಾಶ ಇರ್ತದೆ. ಅದು ಯಾವ ಪಕ್ಷ ಅಧಿಕಾರದಲ್ಲಿರ್ತದೋ ಆ ಕಾನೂನ್ನ ಯಾವ ಮಟ್ಟಿಗೆ ಉಪಯೋಗಿಸ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಅನ್ನೋದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಒಂದು ರೀತಿಯಲ್ಲಿ ಹೇಳ್ತಿರೋದು ಇದು ಇದಕ್ಕೆ ವಿರೋಧ, ಕೆಲವೊಂದು ಕಡೆಯಿಂದ ಬರ್ತಿರುವಂತ ವಿರೋಧ ಅದು ಸೈದ್ಧಾಂತಿಕ ಹಿನ್ನೆಲೆಯಿಂದಾಗ್ಲಿ, ವೈಚಾರಿಕ ಹಿನ್ನೆಲೆಯಿಂದಾಗ್ಲಿ, ಅಥವಾ ಮೌಲ್ಯಾಧಾರಿತವಾದಾಗ್ಲಿ ಆಗದೆ ಅವರ ರಾಜಕೀಯ ಹಿತಾಸಕ್ತಿಗಳಿಂದಾಗಿ ಬರ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಇಂತಹ ಸಂದರ್ಭದಲ್ಲಿ ಸಿವಿಲ್ ಸೊಸೈಟಿಯ ಪ್ರಾಮುಖ್ಯತೆ ಬಹಳ ಇದೆ ಅಲ್ವಾ?
ನಾವು ನೋಡಿದಾಗ ಸಿವಿಲ್ ಸೊಸೈಟಿಲಿ ಇದ್ರ ಬಗ್ಗೆ ಏನು ನೀವು ಹೇಳಿದ್ರೆ ಇದನ್ನ ಚರ್ಚೆಗಿಡಬೇಕಿತ್ತು ಅಂತ. ಇವತ್ತಿನ ಸಿವಿಲ್ ಸೊಸೈಟಿ ಇದನ್ನ ಚರ್ಚೆ ಮಾಡುವಷ್ಟು ಪ್ರಜ್ಞಾವಂತಿಕೆ ಇದೆಯಾ ಅಥವಾ ಸಿವಿಲ್ ಸೊಸೈಟಿ ಇದೆಯಾ ಇವತ್ತು? ಅಂತ ಒಂದು ಚರ್ಚೆಗೆ ತುಂಬಾ ಅವಕಾಶ ಇದೆ. ನಿಮಗೆ ಇವತ್ತು ಸಾಕಷ್ಟು ಕಾನೂನುಗಳಲ್ಲಿ ಚರ್ಚೆ ಆಗಿದೆ, ಅನುಮಾನ ಇಲ್ಲ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ಅಲ್ಲಲ್ಲ, ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಕಾನೂನು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಪಕವಾದ ಚರ್ಚೆ ದೇಶಾದ್ಯಂತ ನಡೀತು, ಆಲ್ಮೋಸ್ಟ್ ವರ್ಷಗಳ ಕಾಲ ನಡೆಯಿತು. ಅದನ್ನ ಭಾಗಿಯಾಗಿದ್ವಿ, ಸಾಕಷ್ಟು ನಾವೆಲ್ಲರೂ ಅದ್ರಲ್ಲಿ ಭಾಗಿಯಾಗಿದ್ವಿ. ಸೊ ಇಂಥ ಒಂದು ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ಬೇಕಾದಾಗ ಅದನ್ನ ಸಾರ್ವಜನಿಕ ವಲಯದಲ್ಲಿಟ್ಟು ಅದನ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಾದಂತ ಅವಶ್ಯಕತೆ ಇದೆ. ನಮ್ಮಲ್ಲಿ ಈ ದೇಶದಲ್ಲಿ ಬರ್ತಿರುವಂತ ಕಾನೂನುಗಳು ಇವತ್ತೇನಾಗಿದೆ, ಅದು ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ, ಕಾನೂನು ಮಾಡ್ಬೇಕಾದ್ರೆ ತಮ್ಮ ಹಿತಾಸಕ್ತಿಯನ್ನ ಮಾತ್ರವನ್ನೇ ನೋಡ್ಕೊಂಡು ಮಾಡಿರುವಂತ ಒಂದು ಕಾನೂನುಗಳು ಕಂಡು ಬರ್ತಾರೆ. ಅದರಲ್ಲಿ ಒಂದು ಚರ್ಚೆಗೆ ಅವಕಾಶಗಳಾಗದೇ ಇರುವಂತ. ಸೊ ಹಾಗೆ ಜನರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಕ್ರಿಯಿಸಬೇಕಾದ. ಫಾರ್ ಎಕ್ಸಾಂಪಲ್ ರೈತರ ವಿರುದ್ಧ ಬಂದಂತಹ ಕಾನೂನು, ರೈತರ ವಿರುದ್ಧ ಬಂದಂತ ಕಾನೂನಿಗೆ ಸಂಬಂಧಪಟ್ಟ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರತಿರೋಧ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಕಾನೂನು ತಂದು ತರ್ತದೆ ಸರ್ಕಾರ? ಯಾಕೆ ತರ್ತದೆ ಅಂತ ಸರ್ಕಾರ ಕಾನೂನು? 1 ನಿಮಿಷ 2 ನಿಮಿಷದಲ್ಲಿ ಅನುಮೋದನೆಗೊಂಡ್ಬಿಡ್ತಾರೆ ಸರ್, ಪ್ರೆಸೆಂಟ್ ಮಾಡ್ತಾರೆ. ರಾಜಕೀಯ ಹಿತಾಸಕ್ತಿಯನ್ನ, ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಡೀ ದೇಶದ ಹಿತಾಸಕ್ತಿಯನ್ನು ಪ್ರಶ್ನಿಸುವಂತ, ಅದಕ್ಕೆ ಪೆಟ್ಟು ಕೊಡುವಂತಹ ವ್ಯತಿರಿಕ್ತವಾದಂತಹ. ಸೊ ಈಗ ನನಗೆ ಆಶ್ಚರ್ಯ ಹುಟ್ಟಿಸೋದೇನು ಅಂದ್ರೆ, ಎಷ್ಟೋ ಈ ತರದ ಕಾನೂನುಗಳು ಇಲ್ಲ, ಇವೆಲ್ಲ ಒಂದ್ ರೀತಿಯಲ್ಲಿ ಗದ್ದಲದಲ್ಲಿ ಇವರು ಏನೋ ಪಾಸ್ ಮಾಡಬಹುದು. ಆದ್ರೆ ಬಹಳ ಜವಾಬ್ದಾರಿಯುತವಾಗಿ ಗಂಟೆಗಟ್ಟಲೆ ಭಾಷಣ ಮಾಡಿ ಯಾವುದು ಅದನ್ನ ವಿರೋಧಿಸ್ತಿರುವಂತಹವರ ಕೆಲವೊಂದು ಅಂಶಗಳನ್ನು ತೆಗೆದುಕೊಂಡು ಅವ್ರು ಹೇಳಿದಂತಹ ಕೆಲವೊಂದು ಏನು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂತ ಕೆಲವೊಂದು ಅಂಶಗಳನ್ನ ಸೇರಿಸುವಂತಹದ್ದಾಗಬೇಕು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಏನಾಗುತ್ತೆ, ಇದರಲ್ಲಿ ಏನು ಒಂದು ಕಾಮ ಕೂಡ ಚೇಂಜ್ ಮಾಡದ ರೀತಿಯಲ್ಲಿ ನಮ್ಮ ಕಾನೂನುಗಳನ್ನ ಮಂಡನೆ ಮಾಡಲಾಗುತ್ತೆ, ಏನು ವಿಧೇಯಕಗಳನ್ನ ಶಾಸನ ಸಭೆಗಳಲ್ಲಿ. ಅದು ಪಾರ್ಲಿಮೆಂಟು ಇರಬಹುದು ಅಥವಾ ನಮ್ಮ ವಿಧಾನಸಭೆಗಳು ಇರಬಹುದು. ಅವರು ವಿರೋಧ ಪಕ್ಷದವರು ಅವ್ರೇನ್ ಹೇಳಿದ್ರು ನಾವೊಂದು ಚೇಂಜ್ ಮಾಡಬಾರ್ದು ಅಂತ ಇವರು ಮಾಡಿದ್ದು ಏನೇ ಇರ್ಲಿ ಸದುದ್ದೇಶನ ಮಾಡಿದ್ರು ಅದನ್ನ ನಾವು ವಿರೋಧಿಸಬೇಕು ಅನ್ನುವಂಥದ್ದು. ಇದು ಕೊನೆಗೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಇವತ್ತಿನ ಬಹಳ. ಯಾಕಂದ್ರೆ ನಾನು ಸಿವಿಲ್ ಸೊಸೈಟಿಯನ್ನು ಯಾಕೆ ತಂದೆ ಅಂದ್ರೆ, ಇದ್ರ ಬಗ್ಗೆ ನಾಳೆಗೆ ಆಗ್ಲೇ ಹೇಳ್ದಂಗೆ ರಾಜಕೀಯ ಪಕ್ಷದ ಬಿಟ್ಬಿಡೋಣ, ಸಾಮಾಜಿಕ ಸುಧಾರಣೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ದೇಶದಲ್ಲಿ ಮೌಲ್ಯಗಳ ಅಥವಾ ಏನು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡ್ತಿರುವಂತ ಸಿವಿಲ್ ಸೊಸೈಟಿ ಜನರು ಸಹ ಈಗ ಇದರಲ್ಲಿ ಭಾಗಿಯಾಗ್ಲಿಲ್ಲ ಅಂದ್ರೆ ಇದರಿಂದ ಆಗುವಂತಹ ಅಪಾಯಗಳೇನು? ಒಂದು ತುಂಬಾ ಮೂಲಭೂತವಾದಂತಹ ಒಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತೀನಿ. 5 ವಾಲ್ಯೂಮ್ ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್, ಸಂವಿಧಾನ ಹೇಗಿರಬೇಕು ಅನ್ನೋ ಸಂಬಂಧಪಟ್ಟಂತೆ, ಸಂವಿಧಾನ ಕೂಡ ಒಂದು ಕಾನೂನು, ಅದು ಹೇಗಿರಬೇಕು ಅನ್ನೋ ಸಂಬಂಧಪಟ್ಟಂತೆ ಮಾಡಿದಂತಹ ಚರ್ಚೆಗಳ ಒಂದು ಪುಸ್ತಕಗಳ 5 ವಾಲ್ಯೂಮ್ ಪ್ರತಿಯೊಬ್ಬ ವಕೀಲರ ಆಫೀಸಲ್ಲಿ ನೀವು ನೋಡಬಹುದು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್, ಆ ಚರ್ಚೆಗಳನ್ನ ನೀವು ನೋಡಿದಾಗ ಅದರಲ್ಲಿ ಆದಂತಹ ಅದ್ಭುತವಾದಂತಹ ಪ್ರಶ್ನೆಗಳು, ಅದ್ಭುತವಾದಂತಹ ಪ್ರತಿರೋಧಗಳು ನೀವು ಕಂಡಾಗ ಇಟ್ ಎಕ್ಸ್ಟ್ರಾರ್ಡಿನರಿ ಪ್ರಾಸೆಸ್. ಇವತ್ತಿಗೂ ಕೂಡ ಯಾವುದೇ ಒಬ್ಬ ವಕೀಲನಿಗಾಗ್ಲಿ, ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಗೌರವ ಇರುವಂತ ವ್ಯಕ್ತಿಗಾಗ್ಲಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದಿದಾಗ ನಿಮಗೆ ಎಂತ ಅದ್ಭುತವಾದಂತಹ ಪ್ರಕ್ರಿಯೆ ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೊಂಡು, ಜನರ ಹಕ್ಕುಗಳ ಬಗ್ಗೆ ಗೌರವ ಇಟ್ಕೊಂಡು, ಪ್ರಜಾಪ್ರಭುತ್ವದ ಕಲ್ಪನೆಗಳನ್ನ ಇಟ್ಟುಕೊಂಡು, ಸಮಾಜದ ವಿವಿಧ ಆಯಾಮಗಳು ಸಂಕೀರ್ಣತೆಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ರಾಷ್ಟ್ರ ನಿರ್ಮಾತೃಗಳು ಮಾಡಿರುವಂತಹ ಚರ್ಚೆನಿದೆ. ಅಂತ ಒಂದು ಚರ್ಚೆ ಪ್ರತಿ ಕಾನೂನು ಸಂಬಂಧಪಟ್ಟಂತೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಕ್ರಿಯೆಯನ್ನು ನಾವು ಅಲ್ಲಿ ತಂದಿಟ್ಟಿದ್ದೀವಿ. ಆದ್ರೆ ಆ ಪ್ರಕ್ರಿಯೆ ಅದು ಎಷ್ಟು ನಿಷ್ಕ್ರಿಯಗೊಂಡಿದೆ ಅಂತಂದ್ರೆ, ಯಾವುದೇ ಕಾನೂನು ಸಂವಿಧಾನ ವಿರೋಧಿಯಾಗಿದ್ರು ಕೂಡ ಪಾಸ್ ಆಗಿದೆ. ಇವತ್ತಿರುವಂತಹ ಯಾರು, ಇವತ್ತು ಯಾವ ವ್ಯಕ್ತಿಗಳು ಅದನ್ನ ರಕ್ಷಣೆ ಮಾಡಬೇಕು ಆ ವ್ಯಕ್ತಿಗಳು ಅದರಲ್ಲಿ ಕೂತ್ಕೊಂಡು ಚರ್ಚೆ ಮಾಡದೇ ಇರುವಂತದ್ದು ದುರಂತ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕೈ ಎತ್ತುವಂತಹದ್ದು, ಯಾವುದೇ ಒಂದು ಸೆಕ್ಷನ್ ಓದದೇ ಇರುವಂತಹದ್ದು. ಸೊ ಹಾಗಾಗಿ ಈ ಕಾನೂನು ಬಗ್ಗೆ ಮಾತ್ರ ಅಲ್ಲ, ಯಾವುದೇ ಕಾನೂನನ್ನು ಒಂದು ಸುದೀರ್ಘವಾದ ಚರ್ಚೆ ಇಲ್ಲದೆ ಪಾಸ್ ಮಾಡುವಂಥದ್ದು ಈ ದೇಶಕ್ಕೆ ಮಾಡುವ ಅಕ್ಷಮ್ಯ ಅಪರಾಧ. ಅಂದ್ರೆ ಇನ್ನೊಂದು ಸರ್, ಸಂಪೂರ್ಣವಾಗಿ ಸ್ವಾರ್ಥ ಅಥವಾ ಸ್ವಹಿತಾಸಕ್ತಿ ಯಾವುದೋ ಒಂದು ಕಾನೂನಿನ ತಂದಾಗ ಇಲ್ಲದೆ ಇದ್ರೆ ನಮ್ಮ ಯಾವುದೇ ದೇಶವ್ಯಾಪಿಯಾಗಿ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಸಂಸತ್ತಿನಲ್ಲೂ
ಆಡಳಿತ ಪಕ್ಷದ ಯಾವೊಬ್ಬ ವ್ಯಕ್ತಿಯೂ ವಿಮರ್ಶೆ ಅಥವಾ ಪ್ರತಿರೋಧ ಇಲ್ಲದನ್ನ ನಾವು ನೋಡ್ತಾ ಇದ್ದೀವಿ. ಹಿಂದಿನ ಸಂದರ್ಭಗಳಲ್ಲಿ ಆಡಳಿತ ಪಕ್ಷದವರು ಅನೇಕ ಜನ ವಿಶೇಷವಾದ ಚರ್ಚೆಗಳನ್ನ ಮಾಡಿದ್ದಾರೆ, ಅದಕ್ಕೆ ಕೆಲವೊಂದು ಅಂಶಗಳನ್ನ ಸೇರಿಸೋದಿಕ್ಕೆ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾವ್ದು ತರ್ತಾರೆ, ಯಾವುದೋ ಒಂದು ಅಂಶ ತಂದಾಗ ಅದರಿಂದ ಅವರ ಇಂಡಸ್ಟ್ರಿಗೋ ಅವರ ವ್ಯವಹಾರಕ್ಕೋ ತೊಂದರೆ ಆಗುತ್ತೆ ಅಂದಾಗ ಆಡಳಿತ ಪಕ್ಷದವರು ಬೇಕಾದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ. ಕರ್ನಾಟಕದಲ್ಲಿ ಹಲವಾರು ಕಾನೂನುಗಳು ಹಾಗೆ ಆಗಿದೆ. ಇತ್ತೀಚೆಗೆ ಕೆಲವೊಂದು ನನಗೆ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ, ಇತ್ತೀಚೆಗೆ ಆಡಳಿತ ಪಕ್ಷದವರು ಅದನ್ನ ವಾಪಸ್ ಮಾಡಿಸ್ಬಿಟ್ರು. ಹಲವಾರು ಉದಾಹರಣೆಗಳಿದೆ. ಆದ್ರೆ ಇಂತಹ ಒಂದು ಏನು ಸಂವಿಧಾನದ ದತ್ತವಾಗಿರುವಂತಹ ಕೆಲವು ಹಕ್ಕುಗಳನ್ನ ಮೊಟಕುಗೊಳಿಸುವ ಅಂಶಗಳು ಇರಬಹುದಾಗಿರುವುದನ್ನ ಮತ್ತೆ ಇವತ್ತಿನ ಸಂದರ್ಭಕ್ಕೆ ತುರ್ತುನು ಹೌದು. ಇದು ಈ ತರದ ಕಾಯ್ದೆ ನಾವು ಆಗ್ಲೇ ನೀವು ಹೇಳಿದಾಗ ಅಗತ್ಯ ಇದೆ ಅಂತ ನೀವು ಹೇಳಿದ್ರಿ, ಅನಿವಾರ್ಯತೆನೂ ಇದೆ. ಯಾಕಂದ್ರೆ ಬಹಳಷ್ಟು ಜನ ಕಾನೂನು ಅವಶ್ಯಕತೆ ಇದೆ ಅಂದ ತಕ್ಷಣ ಆ ಕಾನೂನು ಹೇಗಾದ್ರೂ ಇರ್ಲಿ ಅನ್ನೋ ಪ್ರಶ್ನೆ ಅಲ್ಲ, ಅದು ಸಂವಿಧಾನಬದ್ಧವಾಗಿರುವಂತ ಕಾನೂನು ಆಗಿರ್ಬೇಕಾದ ಅವಶ್ಯಕತೆ ಇದೆ. ಅದು ಗುರುತರ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ದುರುಪಯೋಗವೂ ಆಗದೆ ಇರುವ ಹಾಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರಬೇಕು. ಅದು ಚರ್ಚೆ ಆಗದ ಹೊರತು ಆ ಒಂದು ಅದು ಸಂವಿಧಾನಬದ್ಧವಾಗಿ ಮಾಡುವಂತ ಅವಕಾಶ ನಿಮಗೆ ಸಿಕ್ಕಲ್ಲ. ಸೊ ಒಂದು ಚರ್ಚೆ ಅತ್ಯವಶ್ಯ. ಸೊ ಈ ಕಾನೂನಲ್ಲಿ ಏನಿದೆ, ಇದು ತುಂಬಾ ಜಾಳಾಗಿರೋದ್ರಿಂದ ಇದು ಯಾವ ರೀತಿಯಲ್ಲಾಗೂ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ನಮಗೆ ಈ ಕಾನೂನನ್ನ ತುಂಬಾ ಪ್ರಶ್ನಿಸಬೇಕಾದ ಅವಶ್ಯಕತೆ. ಸರ್, ಈಗ ಈ ಕಾಯ್ದೆಯಲ್ಲಿ ನಾವು ನೋಡಿದಾಗ ಈ ಕಾಯ್ದೆಯ ಪ್ರಕಾರ ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸಿದಾಗ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ವ್ಯವಸ್ಥೆಗೆ ಅವ್ರು ಯಾವ ತರದ ಆಕ್ಷನ್ ತಗೋಬಹುದು ಅಂತಿದೆ ಇದರಲ್ಲಿ, ಅದು ಸೂಕ್ತವಾಗಿದೆಯಾ? ಇದರಲ್ಲಿ ಪ್ರಿವೆಂಟಿವ್ ಆಕ್ಷನ್ ಅಂತ, ಪ್ರತಿಬಂಧಕ ಕ್ರಮಗಳು ಅಂತ ಸೆಕ್ಷನ್ 4 ಮಾತಾಡುತ್ತೆ. ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಆಗಿರ್ಬೋದು, ಅಥವಾ ವಿಶೇಷ ಕಾರ್ಯನಿರ್ವಾಹಕ ಸ್ಪೆಷಲ್ ಡಿವೈಎಸ್ಪಿ, ಉಪ ಪೊಲೀಸ್ ವರಿಷ್ಠಾಧಿಕಾರಿ, ಅಥವಾ ಡಿವೈಎಸ್ಪಿ ಕಡಿಮೆ ಇರುವಂತಹ ಯಾವುದೇ ಅಧಿಕಾರಿ ಆಗಿರಲಿ, ಮಾಹಿತಿ ಸ್ವೀಕರಿಸಿದ ಮತ್ತು ಅಗತ್ಯವನ್ನು ಭಾವಿಸಬಹುದಾದಂತಹ ವಿಚಾರಣೆ ತರುವಾಯ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಗಳ ಒಳಪಟ್ಟು ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಈ ಅಧಿನಿಯಮದಡಿಯಲ್ಲಿ ಅಪರಾಧ ಮಾಡುವ ಸಂಭವವಿದೆಯೆಂದು ಅಥವಾ ಯಾವುದೇ ಅಪರಾಧವನ್ನು ಮಾಡುವುದಾಗಿ ಬೆದರಿಕೆ ಒಡ್ಡಿರುವುದನ್ನು ನಂಬಲು ಕಾರಣವಿದ್ದರೆ ಮತ್ತು ವ್ಯವಹಾರ ನಡೆಸುವ ಪರ್ಯಾಪ್ತ ಕಾರಣವನ್ನು ಹೊಂದಿರುವ ಅಭಿಪ್ರಾಯಕ್ಕೆ ಬಂದರೆ ಶಾಂತಿ ಮತ್ತು ಸೌಹಾರ್ದತೆ ಪಾಲಿಸಲು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಮಾಡಲು ಅಗತ್ಯ ಪ್ರತಿಬಂಧಕ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಏನದು ಅಗತ್ಯ ಪ್ರತಿಬಂಧಕ ಕ್ರಮ? ವಿವರಣೆ ಕೊಟ್ಟಿಲ್ಲ. ಇಲ್ಲಿ ಬರುವಂತದ್ದೇನಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಅಧಿನಿಯಮ ಅಧ್ಯಾಯ 9 ಉಪಬಂಧಗಳು ಸಾಧ್ಯವಾದಷ್ಟರ ಮಟ್ಟಿಗೆ ಉಪಯೋಗಿಸಬಹುದು. ಅಂದ್ರೆ ಇದನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಅಂತ ಇದೆ. ಅದು ಇವತ್ತು ನ್ಯಾಯ ಸುರಕ್ಷಾ ಸಮಿತಿಯಲ್ಲಿ 9ನೇ ಅಧ್ಯಾಯದಲ್ಲಿ ಬರ್ತದೆ, ಕೀಪಿಂಗ್ ಪೀಸ್ ಅಂಡ್. ಇದಕ್ಕೂ ಮುಂಚೆ ನಮ್ಮಲ್ಲಿ ಕರಿತಿದ್ವಿ ರೌಡಿ ಶೀಟರ್ನ ಎಲ್ಲರನ್ನು ಕರೆದು ಪ್ರಿವೆಂಟಿವ್ ಡಿಟೆನ್ಷನ್ ತೆಗೆದುಕೊಂಡು ಅವರಲ್ಲಿ ಸದ್ವರ್ತನೆಯ ಒಂದು ಬಾಂಡ್ ಬರ್ಸ್ಕೊಂಡು ಅಂತ ಹೇಳ್ತಾರೆ. ಸೊ ಅದನ್ನ ಇದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ 9ನೇ ಅಧ್ಯಾಯ ಅಂತೇಳಿ 4ನೇದಲ್ಲಿ ಬರ್ತದೆ. 2ನೇದಾಗಿ 5ನೇದಲ್ಲಿ ನಿಮಗೆ ಸಂಘ ಸಂಸ್ಥೆಗಳ ಅಪರಾಧಗಳಿಗೆ ಸಂಬಂಧಪಟ್ಟಂತೆ, ಇದು ಯಾವುದೇ ಇದೊಂದು ಆರ್ಗನೈಸೇಷನ್ಸ್ ಆಗಲಿ, ಪೊಲಿಟಿಕಲ್ ಪಾರ್ಟಿ ಇರಬಹುದು, ಎನ್ಜಿಒ ಇರಬಹುದು, ಸಂಘಟನೆ ಇರಬಹುದು, ಯಾವುದೇ ಇರಲಿ. ಸೊ ಅವರುಗಳಿಗೆ ಅದಕ್ಕೆ ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳಿರ್ತಾರೆ, ಪದಾಧಿಕಾರಿಗಳಿರ್ತಾರೆ, ಅವರುಗಳ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ಆಮೇಲೆ ಅಲ್ಲಿ ಇಲ್ಲೊಂದು ಸಮಸ್ಯೆ ಇದೆ. ಇದು ಆ ಸಂಘ ಸಂಸ್ಥೆ ಅಥವಾ ಸಂಘಟನೆ ಅಥವಾ ಪಕ್ಷ ಅದು ಅಧಿಕೃತವಾಗಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಾಗಲೋ ಇನ್ನೊಂದು ಆದಾಗಲೋ ಈ ಸಮಸ್ಯೆಯನ್ನು ಎದುರಿಸಬಹುದು. ಆದ್ರೆ ಅದರ ಪದಾಧಿಕಾರಿಯಾಗಿದ್ದವನು ತನ್ನ ವೈಯಕ್ತಿಕ ನೆಲೆಯಲ್ಲಿ ಮಾಡಿದಾಗಲೂ ಇದನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಸಾಧ್ಯತೆ ಕೊಟ್ಬಿಟ್ಟಿದ್ದಾರೆ ಅವರು. ಆದ್ರೆ ಆವಾಗ ಇಟ್ ಕ್ಯಾನ್ ವಿಚ್ ಅಂಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಒಂದು ಚಳುವಳಿ ಆಗ್ತಿದೆ ಅಂತಂದ್ರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟ ದೊಡ್ಡ ಚಳುವಳಿ ಆಗ್ತಿದೆ ಅಂತಂದ್ರೆ, ಸಾರ್ವಜನಿಕವಾಗಿರುವಂತಹ ಒಂದು ಚಳುವಳಿ ಆಗ್ತಿದೆ. ನನಗಂತೂ ಇದು 5ನೇ ಅಂಶ, ಸಂಘ ಮತ್ತು ಸಂಸ್ಥೆಗಳನ್ನ ಹೊಣೆ ಮಾಡುವಂತದ್ದು ಒಬ್ಬ ಪದಾಧಿಕಾರಿಯ ಯಾವುದೋ ಒಂದು ಕಾರಣದಿಂದಾಗಿ ಇದೊಂದು ಸ್ವಲ್ಪ ಡೇಂಜರಸ್ ಅನ್ಸುತ್ತೆ. ಅದೇನಾಗತ್ತೆ ಅಂತಂದ್ರೆ, ಈ ಕಾನೂನಲ್ಲಿ ಅದ್ರ ಉದ್ದೇಶ ಸದುದ್ದೇಶ ಇದೆ, ಯಾರು ಇಂಥ ಅಪರಾಧ ಮಾಡ್ತಾರೆ ಅಂತಂದ್ರೆ. ಆದ್ರೆ ಅಪರಾಧದ ಬಗ್ಗೆ ಒಂದು ಜಾಳ ಇರುವಂತ ನಿಮಗೆ ಡೆಫಿನೇಷನ್ ಇದ್ದಾಗ ಇದು ಅದಕ್ಕೆ ಪೂರ್ವಕವಾಗಿದೆಯೋ ಅಥವಾ ಇದು ಮಾರಕವಾಗಿದೆಯೋ ಅನ್ನೋ ಪ್ರಶ್ನೆ ನಾವೊಂದು ಯೋಚನೆ ಮಾಡ್ಬೇಕು ಅವಶ್ಯಕತೆ ಇದೆ. ಸೊ ಹಾಗಾಗಿ ತುಂಬಾ ಇದು ಚರ್ಚೆಗೆ ಒಳಪಟ್ಟಿರುವಂತಹ ವಿಷಯ ಆಗಿರುವಂತದ್ದು. ಈ ಕಾನೂನಿನ ಬಗ್ಗೆ ಎಲ್ಲರೂ ಕೂಡ ಒಂದು
ಸ್ಪಷ್ಟವಾಗಿ ಚರ್ಚೆ ಮಾಡಿ ನಂತರ ಒಂದು ಈಗಲೂ ಅದಕ್ಕೆ ಅವಕಾಶ ಇದೆಯಾ? ಈಗ ವಿಧಾನಮಂಡಲದ ಅನುಮೋದನೆ ಆಗಿದೆ, ಈಗ ರಾಜ್ಯಪಾಲರುಗಳು ಅನುಮೋದನೆ ಕೊಟ್ಟ ನಂತರವೂ ಕೂಡ ಸರ್ಕಾರದ ವಾಪಸ್ ಪಡೆಯೋ ಅಧಿಕಾರ ಯಾವತ್ತಿಗೂ ಇದೆ. ಇದೆ. ಕಾನೂನು ನಾವು ಮಾಡಿದಾಗ, ಅದು ಅನುಮೋದನೆ ಪಡೆದಾಗ, ಅದನ್ನ ಒಂದು ರಾಜ್ಯಪಾಲರಿಗೆ ಕರೆಸಿದಾಗ, ಅಲ್ಲ ಇಲ್ಲಿ ಅಮೆಂಡ್ಮೆಂಟ್ ಮಾಡೋದಕ್ಕೆ ಅವಕಾಶಗಳಿದೆ ಅಂತ ಹೇಳ್ತಾರೆ, ಆದ್ರೆ ಆ ಮಧ್ಯದಲ್ಲಿ ಆಗುವಂತ ಅಪಾಯಗಳು ರಾಜ್ಯಪಾಲರು ಮತ್ತು ಇನ್ನೊಂದು ಪರಿಗಣಿಸಲಿಕ್ಕೆ ಸರ್ಕಾರಕ್ಕೆ ವಾಪಸ್ ಕಳಿಸೋ ಅವಕಾಶ ಇದೆ. ಎನಿ ಲಾ ವಿಚ್ ಇಸ್ ಮೇಡ್, ಅದನ್ನ ಸರ್ಕಾರಕ್ಕೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳಿವೆ, ಈ ಪ್ರಶ್ನೆಗಳ ಆಧಾರದ ಮೇಲೆ ನೀವು ಇನ್ನೊಮ್ಮೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ. ಇದು ಸಾಕಷ್ಟು ಪ್ರಕರಣಗಳು ನಡೆದಿದೆ. ನಿಮಗೆ ತಮಿಳುನಾಡಿನ ಒಂದು ನೀಟ್ ಪರೀಕ್ಷೆ ಸಂಬಂಧಪಟ್ಟಂತ ಇದರಲ್ಲಿ ಗವರ್ನರ್ ಅದನ್ನ ವಾಪಸ್ ಕಳಿಸಿದಂತಹದ್ದು. ನಮ್ಮನ್ನು ಸಾಕಷ್ಟು ಪ್ರಕರಣಗಳಲ್ಲಿ ಗವರ್ನರ್ ವಾಪಸ್ ಕಳಿಸಿ ಚರ್ಚೆ ಆಗುವಂತ ಅವಕಾಶ, ಬದಲಾವಣೆ ಪರಿಷ್ಕೃತವಾಗಿ ಅವಕಾಶ ಮಾಡಬಹುದು ಗವರ್ನರ್ ಕಡೆಯಿಂದ. ಇವತ್ತಿನ ಸಂದರ್ಭದಲ್ಲಿ ಪರಿಷ್ಕರಣೆ ಆಗ್ಬೇಕು ಅಂತ ನೀವು ಅಂದ್ಕೊಳ್ತಿದ್ದೀರಾ? ಈ ಕಾನೂನಿನ ಬಗ್ಗೆ ಒಂದು ವ್ಯಾಪಕವಾದ ಚರ್ಚೆ ಅವಶ್ಯಕತೆ ಇದೆ. ವೀಕ್ಷಕರೇ, ಈಗಾಗಲೇ ಹೇಳಿದಾಗೆ BT ವೆಂಕಟೇಶ್ ಅವರು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದವರು, ರಾಜ್ಯದ ಅನೇಕ ಪ್ರಕರಣಗಳಲ್ಲಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ವಾದ ಮಂಡಿಸಿದಂತವರು, ಕಾನೂನು ತಜ್ಞರು. ಅವರು ಇವತ್ತಿನ ಬಹಳ ಗಂಭೀರವಾದಂತಹ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಬಗ್ಗೆ ಹಲವಾರು ವಿಚಾರಗಳನ್ನ ಇಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಬಹಳ ಮುಖ್ಯವಾಗಿ ಇದು ಇನ್ನೊಂದಷ್ಟು ಚರ್ಚೆಗಾಗಬೇಕು, ಸಾರ್ವಜನಿಕವಾಗಿ ಚರ್ಚೆಗೊಳಪಡಬೇಕು ಮತ್ತು ಇದು ಅಗತ್ಯವೂ ಇದೆ, ಅನಿವಾರ್ಯವೂ ಇದೆ. ಆದ್ರೆ ಚರ್ಚೆಗೊಳಪಟ್ಟು ಒಳ್ಳೆಯ ಉತ್ತಮವಾದ, ಇದಕ್ಕಿಂತ ಉತ್ತಮವಾದಂತಹ ಒಂದು ಕಾನೂನು ಆಗಲಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇಷ್ಟೊತ್ತನ್ನು ನೀವು ದಿ ಫೈಲ್ ಟಾಕ್ ನಲ್ಲಿ BT ವೆಂಕಟೇಶ್ ರವರ ಮಾತುಗಳನ್ನ ಕೇಳಿದಿರಿ. ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿದೀವಿ. ಇದು ಇನ್ನಷ್ಟು ಸಾರ್ವಜನಿಕವಾಗಿ ಚರ್ಚೆಗೊಳಪಡಬೇಕಾಗಿರುವಂತಹ ವಿಧೇಯಕ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅಂತ ಬಯಸ್ತಾ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 5 ವರ್ಷಗಳಿಂದ ದಿ ಫೈಲ್ ಮಾಧ್ಯಮ ಸಂಸ್ಥೆಯು ನಿರಂತರವಾಗಿ ಜನಪರವಾದ ವಿಚಾರಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೊಳಗಾಗುವಂತದ್ದನ್ನು ಮಾಡ್ತಾ ಇದೆ. ಇದು ಜನರ ದೇಣಿಗೆಯಲ್ಲಿ, ಜನರ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವಂತಹ ಸಂಸ್ಥೆ, ಸ್ವತಂತ್ರ ಸಂಸ್ಥೆ. ಇಂತಹ ಒಂದು ಸ್ವತಂತ್ರ ಸಂಸ್ಥೆಯನ್ನ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರದು. ಹಾಗಾಗಿ ದಯವಿಟ್ಟು ಇದಕ್ಕೆ ದೇಣಿಗೆ ಕೊಡೋದ್ರ ಮೂಲಕ ಅಥವಾ ಮತ್ತೆ ಯಾವುದಾದ್ರೂ ರೀತಿಯಲ್ಲಿ ಬೆಂಬಲಿಸೋದ್ರ ಮೂಲಕ ಇಂತಹ ಒಂದು ಸ್ವತಂತ್ರ ಸಂಸ್ಥೆಗಳನ್ನ ನೀವು ಉಳಿಸಬೇಕಾಗಿದೆ. ಹಾಗಾಗಿ ದಿ ಫೈಲ್ ಮಾಧ್ಯಮ ಸಂಸ್ಥೆಗೆ ನೀವು ಉದಾರವಾಗಿ ದೇಣಿಗೆ ಕೊಟ್ಟು ಇದನ್ನ ಉಳಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.